ಎ ಐ ಒಳಗೂ ಸಾಕಷ್ಟು ಬಯಾಸ್ಗಳದಾವ. ತಮಗ್ ಬೇಕಾಗಿರೋ ನರೇಟಿವ್ನ ಸೃಷ್ಟಿ ಮಾಡಾಕತ್ತಾರೇನು? ಈ ಎ ಐ ಇಂದ ಹಂಗೈತಿ ಹಿಂಗೈತಿ ಅಂತ ಹೇಳಾಕತ್ತಿರೋದಕ್ಕೆ ಕಾರಣ ನರೇಂದ್ರ ಮೋದಿ ಅವ್ರು ಮಾಡಿದ್ದು ಒಂದು ಸ್ಪೀಚ್. Someone writing with their left hand, the app will most likely draw someone writing with the right hand. ನಿಮಗೆ ಯಾವ ಎ ಐ ಟೂಲ್ ಕೂಡ ಎಡಗೈಯಿಂದ ಬರೆಯಾಕೊತ್ತಿರೋ ಇಮೇಜ್ ಕೊಡೋದೇ ಇಲ್ಲ. ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂದ್ರೆ ಅದು ಮನುಷ್ಯ ಅಲ್ಲ, ಮನುಷ್ಯ ಹೇಳ್ದಂಗೆ ಕೇಳೋ ಒಂದು ಟೂಲ್. ಎ ಐಗಳೇ ಮುಂದೊಂದು ದಿನ ಪ್ರಪಂಚ ಅನ್ನೋ ಹಂಗಾಗಬಹುದು. ಎ ಐ ಜಗತ್ತಿಗೆ ಎ ಐ ಒಂದು ಹೊಸ ಅಚ್ಚರಿ. ಅದು ಬಂದಾಗಿಂದ ಇಲ್ಲಿ ತನಕ ಜಗತ್ತು ಅದನ್ನ ಬೆರಗು ಕಣ್ಣಿಲೆ ನೋಡಾಕತ್ತೈತಿ. ಇಟ್ ಮೀನ್ಸ್ ಹಳಿದ್ನ ನೋಡಾಕತ್ತಿಲ್ಲ. ಎ ಐ ತಂತ್ರಜ್ಞಾನ ಅಷ್ಟರ ಮಟ್ಟಿಗೆ ಅಪ್ಡೇಟ್ ಹಾಕೋದು ಬರತೈತಿ. ಸದ್ಯಕ್ಕಂತರೂ ಎ ಐ ಮಯ ಎಲ್ಲ ಕಡೆ ಎ ಐ. ಒಂದು ಮನ್ಯಾಗ ಯೂಸ್ ಮಾಡೋ ವಾಷಿಂಗ್ ಮಿಷಿನ್ ಫ್ರಿಜ್ಜಿಂದ ಹಿಡಿದು ದೊಡ್ಡ ದೊಡ್ಡ ಕಂಪ್ನಿಗಳೊಳಗೆ ತನಕ ಎ ಐ. ಸ್ಕೂಲ್ ಒಳಗೆ ಮಕ್ಕಳಿಗೂ ಎ ಐ ಪಾಠ ಹೇಳ್ಕೊಡಾಕತ್ತಾರ. ಈಗ ಎ ಐ ಚಿರಪರಿಚಿತ. ಎ ಐ ಹೆಂಗಿದ್ರು ಸರಿ, ನಾವು ಏನು ಕೇಳಿದ್ರು ಅದು ಕೊಡೋದ ಒಂದ. ತನ್ನ ತಲೆಗೆ ಏನು ಬರ್ತೈತಲ್ಲ ಅದನ್ನ ಕೊಡ್ತೈತಿ. ಇದು ಮಾಡಿರೋ ಎಡವಟ್ಟೂ ಏನು ಕಡಿಮೆ ಇಲ್ರಿ. ಎಡವಟ್ಟ ಮಾಡೈತಂತಾನೂ ಇಲ್ಲ, ಸ್ವಲ್ಪ ಚಲೋನು ಮಾಡೈತಿ, ಸ್ವಲ್ಪ ಎಡವಟ್ಟು ಮಾಡೈತಿ, ಸ್ವಲ್ಪ ಗೊಂದಲಕ್ಕೂ ಶಿಕ್ಷೆ ಐತಿ, ಮಂದಿ ಕೆಲಸನೂ ಕಡಿಮೆ ಮಾಡೈತಿ, ಕೆಲಸ ಮಾಡೋರಿಗೆ ಕಷ್ಟನೂ ಕೊಟ್ಟೈತಿ, ಎಲ್ಲ ರೀತಿ ಆಗೈತಿ. ಇವತ್ತು ಇದ್ರ ಬಗ್ಗೆನ ಮಾತಾಡೋನು. ಅದಕ್ಕಿಂತ ಮೊದಲ ನೀವಿನ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಕೆಳಗೆ ಕಾಣತ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಮ್ಮ ಹೊಸ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಎ ಐ ಅನ್ನೋದೇನ್ರಿ? ಫೇಸ್ ಇರ್ಲಾರ್ದ ಕೆಲಸ ಮಾಡೋ ಯಂತ್ರ ತಂತ್ರ ಅಂತ ನಾವು ಅನ್ಕೋಬೋದು. ಅದಕ್ಕೆ ಮುಖ ಇಲ್ಲ. ಅದು ನಾವು ಏನು ಕೇಳ್ತೀವಲ್ಲ ಅದಕ್ಕೆ ಗೊತ್ತಿರೋ ರೀತಿಯೊಳಗೆ ಹೇಳ್ತೈತಿ. ಆಟೋಮೆಟಿಕ್ ಕೆಲಸ ಮಾಡ್ತೈತಿ. ಬಟ್ ಈ ಎ ಐ ತಲೆಯಾಗ ಇದನ್ನೆಲ್ಲ ತುಂಬಿಸಿದವ್ರು ಯಾರು? ಆ ತಲೆ ಆ ಕೈ ಯಾರು? ಆ ತಲೆ ಆ ಕೈ ಏನು ತುಂಬಿಸೈತಲ್ಲ ಅದನ್ನ ನಮಗಿದು ಹೇಳ್ತೈತಿ, ತೋರಿಸ್ತೈತಿ, ಮಾಹಿತಿ ಕೊಡ್ತೈತಿ. ಇಂಥ ಎ ಐ ಒಳಗೂ ಬಯಾಸ್ ಅದಾವ. ಬಯಾಸ್ ಅಂದ್ರ ಪೂರ್ವಾಗ್ರಹ. ತನ್ನ ಕಡೆ ಏನಾಯ್ತಲ್ಲ ಅದನ್ನ ಹೇಳ್ತೈತಿ ಎ ಐ. ನೀವು ಉಲ್ಟಾ ಮಾಡಿ ಸೀದಾ ಮಾಡಿ ಕೇಳಿದ್ರು ತನ್ನತಿಕ್ ಏನು ಫೀಡ್ ಆಗೈತಿ, ತನಗೆ ತಲೆಯಾಗ ಏನು ತುಂಬ್ಯಾರೋ ಅದನ್ನ ರೆಡಿ ಮಾಡಿದವರು ಅದನ್ನ ಹೇಳ್ತೈತಿ. ಬಯಾಸ್ ಐತಿ ಅಂತ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಎ ಐ ಅಂತ ಕೆಲಸಗಳನ್ನ ಮಾಡೈತಿ. ಏನೋ ಒಂದು ಕೇಳಿದ್ರೆ ಇನ್ನೇನೋ ಒಂದು ಕೊಡ್ತೈತಿ ಕೆಲವೊಂದು ಸಂದರ್ಭದಾಗ. ಯಾಕಂದ್ರೆ ಅದಕ್ಕೆ ಗೊತ್ತಿರೋದು ಅಷ್ಟೇ ಇರ್ತೈತಿ. ಜೆಂಡರ್ ಬಯಾಸ್ ಐತಿ, ರೇಸಿಸಮ್ ಬಯಾಸ್ ಐತಿ, ಕಲರ್ ಬಯಾಸ್ ಐತಿ, ರೈಟ್ ಹ್ಯಾಂಡ್ ಬಯಾಸ್ ಐತಿ. ಮೇನ್ಲಿ ಇಂಥ ಬಯಾಸ್ಗಳು ಅದ್ರ ತಲೆಯಾಗ ಅದಾವಂದ್ರೆ ಅದ್ರ ತಲೆ ಒಳಗೆ ಇದನ್ನು ತುಂಬಿದವ್ರು ಯಾರು? ಅದನ್ನು ರೆಡಿ ಮಾಡಿದವ್ರು. ಹಿಂಗೆ ಬಯಾಸ್ಗಳನ್ನು ನೋಡಿದ್ರೆ ಒಂದು ಪ್ರಶ್ನೆ ಹುಟ್ಟಾಕ್ತೈತಿ ನೈತಿಕತೆ ಬಗ್ಗೆ. ಎ ಐ ಅನ್ನೋದು ಯಾವ್ಯಾವುದೋ ಸಂಸ್ಥೆಗಳ ಕೆಳಗೆ ಕೆಲಸ ಮಾಡುವಂಥ ಒಂದು ಮಷಿನ್ ಅನ್ಕೋಬೋದು. ಆಯಾ ಕಂಪ್ನಿಗಳು ಆಯಾ ಸಂಸ್ಥೆಗಳು ತಮಗೇನು ಬೇಕೋ ಅದನ್ನು ಎ ಐ ತಲೆಯಾಗ ತುಂಬಿಸಿ ಎ ಐ ಆ ಹೇಳೋದನ್ನು ಮಾತ್ರ ಮಾಡ್ಕೋತ ಹೋಗಿ ಒಂದೊಂದು ದಿನ ಅದೇ ರೀತಿ ಬಯಾಸ್ಗಳನ್ನ ಇಟ್ಕೊಂಡು ಎ ಐ ರಾಜ್ಯಭಾರ ಮಾಡ್ತೈತಿ ಅಂತಂದ್ರೆ ಆತಂಕ ಹುಟ್ಟಿಸ್ತೈತ್ರಿ. ಪೂರ್ವಾಗ್ರಹ ತಲೆಯಾಗಿ ಇಟ್ಕೊಂಡು ಆ ಎ ಐನ ರೆಡಿ ಮಾಡೋರು ಅದ್ರ ತಲೆಯಾಗ ಆ ರೀತಿ ತುಂಬಿಸಿದ್ರ ಅವ್ರು ಹೇಳ್ದಂಗೆ ಜಗತ್ತು ನಡ್ಕೋತ ಹೋಗ್ಲಿ ಅನ್ನೋ ಯೋಚನೆಗಳು ಅವ್ರ ತಲೆಯಾಗಿದ್ರ. ಈಗ ಗೂಗಲ್ಲು ಐತಿ, ಅದಕ್ಕೆ ಏನು ಸರಿ ಅದಕ್ಕೇನು ತಪ್ಪು ಅಂತ ಗೊತ್ತಾಗೋದಿಲ್ಲ. ನಾವು ಏನು ಹಾಕ್ತೀವೋ ರೆಡಿ ಮಾಡಿದವರು ಅದು ಹಾಗೆ ಹೋಗ್ತೈತಿ. ಬಟ್ ಆಗಿದ್ದ ಘಟನೆಗಳ ಬಗ್ಗೆ ಆ್ಯಕ್ಯುರಸಿ ಐತಿ. ಬಿಕಾಸ್ ಏನಾಗೈತಿ ಅದನ್ನ ಅದ್ರೊಳಗೆ ತುಂಬಿರ್ತಾರೆ. ಬಟ್ ಇಲ್ಲಿ ವಿಡಿಯೋ ಇಮೇಜ್ ಕ್ರಿಯೇಷನ್, ನಾಟ್ ಓನ್ಲಿ ವಿಡಿಯೋ ಇಮೇಜ್ ಕ್ರಿಯೇಷನ್, ಇಲ್ಲಿ ಮಾಹಿತಿನೂ ಕೊಡೋ ಎ ಐಗಳು ಅದಾವ. ಅಂದ್ರೆ ಇಲ್ಲಿ ಎ ಐ ತಲೆ ಒಳಗೆ ತಮಗೆ ಬೇಕಾದ ಮಾಹಿತಿಯನ್ನು ತುಂಬಿ ಇಡೀ ಪ್ರಪಂಚದಾಗ ತಮಗೆ ಬೇಕಾಗಿರೋ ನರೇಟಿವ್ನ ಸೃಷ್ಟಿ ಮಾಡಾಕತ್ತಾರೇನು ಅಂತ ಸಾಧ್ಯತೆಗಳು ಭಾಳ ಅದಾವ. ಸಾಧ್ಯತೆಗಳು ಅದಾವು ಅಂತ ನಾವೇನು ಅನ್ಕೊಂಡು ಯೋಚನೆ ಮಾಡಾಕತ್ತೀವಿ ಅಥವಾ ಎ ಐ ಕ್ರಿಯೇಟರ್ಸ್ ಆ ಥರ ಯೋಚನೆ ಮಾಡಾಕತ್ತಾರಲ್ಲ ಅದೇ ಡೇಂಜರಸ್. ಅದಕ್ಕಿಂತ ದೊಡ್ಡ ಡೇಂಜರಸ್ ಇನ್ನೊಂದಿಲ್ಲ. ಈಗ ನಾ ಇಷ್ಟೆಲ್ಲ ಬಯಾಸ್ ಐತಿ, ಎ ಐ ಇಂದ ಹಂಗೈತಿ ಹಿಂಗೈತಿ ಅಂತ ಹೇಳಾಕತ್ತಿರೋದಕ್ಕೆ ಕಾರಣ ನರೇಂದ್ರ ಮೋದಿಯವ್ರು ಮಾಡಿದ್ದು ಒಂದು ಸ್ಪೀಚ್. ಎ ಐ ಸಮ್ಮಿಟ್ಗೆ ಹೋಗಿದ್ರು ನರೇಂದ್ರ ಮೋದಿಯವರು. ಅವಾಗ ಒಂದು ವಿಷಯ ರಿವೀಲ್ ಮಾಡಿದ್ರು. ಒಂದು ಎ ಐ ಟೂಲ್ ಇದಂತಲ್ಲ, ಎಲ್ಲ ಎ ಐ ಟೂಲಿಗೆ ನೀವು ಕೇಳ್ರಿ. ಒಬ್ಬ ಮನುಷ್ಯ ತನ್ನ ಲೆಫ್ಟ್ ಹ್ಯಾಂಡಿಂದ ಬರೆಯಕತ್ತಾನೇನೋ ಒಂದನ್ನು, ಆ ರೀತಿ ಒಂದು ಇಮೇಜ್ ಕೊಡು ಅಂತ ಕೇಳ್ರಿ. ಅಂದರೆ ಎಡಗೈಯಿಂದ ಬರೆಯಕತ್ತಾನಂತ ಒಂದು ಇಮೇಜ್ ಕೇಳ್ರಿ. ಬಟ್ ನಿಮಗೆ ಎ ಐ ಬಲಗೈಯಿಂದ ಬರೆಯಕತ್ತಿರೋ ಇಮೇಜ ಕೊಡ್ತೈತಿ.
ನಿಮಗೆ ಯಾವ ಎ ಐ ಟೂಲ್ ಕೂಡ ಎಡಗೈಯಿಂದ ಬರೆಯಾಕೋತಿರೋ ಇಮೇಜ್ ಕೊಡೋದೇ ಇಲ್ಲ. ಬಿಕಾಸ್ ಅದು ತನ್ನತಿಗೆ ಫೀಡ್ ಆಗಿರೋದನ್ನ ನೋಡ್ತೈತಿ. ಅದಕ್ಕೆ ಫೀಡ್ ಮಾಡಿರೋದೆಲ್ಲ ಬಲಗೈದ. ಸೊ ಎಲ್ಲ ಬಲಗೈದಿದ್ದು ಅದ್ರಾಗ ಒಂದು ಎಡಗೈದು ಇರಬಹುದು, ಬಟ್ ಎಲ್ಲ ಜಾಸ್ತಿ ಇರೋದು ಯಾವುದು ಬಲಗೈದ. ಸೊ ಅದು ಬಲಗೈ ಫೋಟೋನ ಕೊಡ್ತೈತಿ. ಇದು ಮೇನ್ ಬಯಾಸ್. ನಾ ಕೇಳಿದ ಲೆಫ್ಟ್, ಕ್ಲಿಯರ್ಲಿ ಲೆಫ್ಟ್ ಹ್ಯಾಂಡ್ ಎಡಗೈ ಅಂತ ಬರ್ದೀನಿ, ಆದರೆ ಅದಕ್ಕೆ ಬಲಗೈ ಕಾಣಕತ್ತೈತಿ. ಸೊ ಬಲಗೈ ಕೊಡತೈತಿ. ಯೋಚನೆ ಮಾಡೋ ಶಕ್ತಿ ಇಲ್ಲ ಅಂದರೆ ಅದು ಮನುಷ್ಯ ಅಲ್ಲ. ಮನುಷ್ಯ ಹೇಳ್ದಂಗೆ ಕೇಳೋ ಒಂದು ಟೂಲ್, ಒಂದು ಮಷೀನ್, ಒಂದು ಯಂತ್ರ, ಒಂದು ತಂತ್ರಜ್ಞಾನ. ಸೊ ಈ ರೀತಿ ಚಿಕ್ಕ ಚಿಕ್ಕ ಬಯಾಸ್ಗಳನ್ನು ಹೆಂಗೆ ಸರಿ ಮಾಡೋದು ಅಂತ ನರೇಂದ್ರ ಮೋದಿಯವರು ಮಾತಾಡಿದರು. If you ask the same app to draw an image of someone writing with their left hand, the app will most likely draw someone writing with the right hand. ನರೇಂದ್ರ ಮೋದಿಯವ್ರ ಮಾತು ಕೇಳಿದ ಮೇಲೆ ನಮ್ಮ ತಲೆಯಾಗಿನ ಬೆಳಕಿನ ಬತ್ತಿನೂ ಹತ್ತಿ ಬಿಡ್ತು. ನಾವು ಟ್ರೈ ಮಾಡಿದ್ವಿ. ನಮಗೂ ಸಿಕ್ಕಿದ್ದು ಬಲಗೈ ಒಳಗೆ ಬರೆಯೋ ಮನುಷ್ಯನ ಕೈ, ಎಡಗೈ ಸಿಗಲೇ ಇಲ್ಲ. ಇದಿಷ್ಟ ಅಲ್ರಿ ಒಂದು ಎ ಐ ಟೂಲ್. ಯಾವುದೋ ಒಂದು ನೀವು ಇಟ್ಕೊಳ್ರಿ, ನಿಮ್ಮ ಹತ್ತಿಗೆ ಯಾವುದೈತೆ ಅದನ್ನ ಸೌತ್ ಇಂಡಿಯನ್ ಪೀಪಲ್ ಕಂಪನಿ ಮೀಟಿಂಗ್ ಮಾಡಕತ್ತಾರ ಅನ್ನೋ ಫೋಟೋ ಕೇಳ್ರಿ. ಅದು ನಿಮಗೆ ಬ್ರೌನ್ ಕಲರ್ ಇರೋ ಮನುಷ್ಯರ ಫೋಟೋ ಕೊಡ್ತೈತಿ. ವೈ ಬ್ರೌನ್ ಕಲರ್? ಸೌತ್ ಇಂಡಿಯನ್ಸು ಬ್ರೌನ್ ಕಲರ್ ಅದಾರಂತ ಅದ್ರ ತಲೆಯಾಗ ಫೀಡ್ ಮಾಡ್ಯಾರ. ಮೋಸ್ಟ್ ಆಫ್ ದಿ ಪೀಪಲ್ ಹಾಗೆ ಕಾಣ್ತಾರಂತ ಅದಕ್ಕೆ ಫೀಡ್ ಮಾಡಿರೋದ್ರಿಂದ ಅದು ಫೋಟೋ ಹಾಗೆ ಕೊಡ್ತೈತಿ. ಅಂದ್ರೆ ಬಯಾಸ್ ಯಾಕೆ ನಾ ಹೇಳಿನಿ ಅಂತ ನಿಮಗೆ ಅರ್ಥ ಆತ ಅನ್ಕೋತೇನೆ ರೀ. ಅದಷ್ಟೇ ಅಲ್ದ, ಈಗ ಎ ಐ ಟೂಲ್ಗೆ ಮುಸ್ಲಿಂ ವ್ಯಕ್ತಿ ಹಿಂಗೆ ಇರ್ತಾರ, ಹಿಂದೂ ಹಿಂಗೆ ಇರ್ತಾರ, ಕ್ರಿಶ್ಚಿಯನ್ಸ್ ಹಿಂಗೆ ಇರ್ತಾರ, ಬೇರೆ ಬೇರೆ ಧರ್ಮದವ್ರು ಹಿಂಗೆ ಇರ್ತಾರಂತ ಫೀಡ್ ಮಾಡ್ಯಾರ. ಸೊ ಅದು ನಾವು ಕೇಳಿದ ತಕ್ಷಣ ಅದನ್ನೇ ಕೊಡ್ತೈತಿ. ಈ ಎಲ್ಲ ಬಯಾಸ್ಗಳಿಗೆ ಅಂದ್ರೆ ಪೂರ್ವಾಗ್ರಹ ಪೀಡಿತ ಚಿಂತನೆಗಳನ್ನು ಎ ಐ ಒಳಗೆ ತುಂಬ್ಯಾರ. ಅದು ಮುಂದೊಂದು ದಿನ ನಮಗೆ ನಾರ್ಮಲ್ ಅನ್ನಿಸ್ತೈತಿ. ಇದು ನಾರ್ಮಲ್ ಬಿಡಪ್ಪ, ಆಫ್ರಿಕಾದವ್ರು ಕರ್ಗದಾರ, ಕರ್ಗೆ ತೋರಿಸ್ತೈತೆ, ಅದ್ರಾಗ ಏನೈತಿ ಅಂತ ನಮಗೆ ಅನ್ನಿಸ್ತೈತಿ. ಆ್ಯಂಡ್ ಸೌತ್ ಇಂಡಿಯನ್ಸ್ ಆ್ಯಕ್ಚುಲಿ ವಿ ಆರ್ ಬ್ರೌನ್ ಅಂತ ಅಂದ್ಕೊಂಡು ಇಗ್ನೋರ್ ಮಾಡಿಬಿಡ್ತೀವಿ. ಎಲ್ಲ ನಾರ್ಮಲ್ ಆಗೇ ಹೋಗ್ತೈತಿ. ಬಟ್ ಇದು ಡೇಂಜರಸ್ ಆಕ್ಕೋತ ಹೊಂಟೈತೆ ಅನ್ನೋದು ನಮಗೆ ತಿಳಿವಲ್ತು. ಸೊ ಅದನ್ನು ಸರಿ ಮಾಡಬೇಕು. ಎ ಐ ಇಸ್ ಗುಡ್, ಬಟ್ ಅದರೊಳಗೆ ಸಾಕಷ್ಟು ಸಮಸ್ಯೆಗಳದಾವೆ. ಅದನ್ನು ಸರಿ ಮಾಡಬೇಕಾಗಿರೋದು ಮುಖ್ಯ ಅಂತ ಎ ಐ ಸಮಿಟ್ ಒಳಗೆ ಮೋದಿಯವ್ರು ಮಾತಾಡಿದರು. ಇದು ಹಿಂಗೆ ಮುಂದುವರೆದು ಬಯಾಸ್ಗಳು ಜಾಸ್ತಿ ಆದ್ರೆ ಸಮಾಜವನ್ನು ಮಿಸ್ಲೀಡ್ ಮಾಡೋ ಚಾನ್ಸಸ್ ಜಾಸ್ತಿ ಅದಾವ, ಅಥವಾ ನಾವು ಸಮಾಜದವರು ಇದೇ ಸರಿ ಅಂತ ಅದನ್ನೇ ಒಪ್ಕೊಳ್ಳೋ ಚಾನ್ಸಸ್ ಭಾಳ ಅದಾವ. ಎ ಐ ತಂತ್ರಜ್ಞಾನ ಕೈ ಮೀರಿ ಹೋಗೋ ಚಾನ್ಸಸ್ ಭಾಳ ಅದಾವ. ಇದನ್ನೇ ಹ್ಯಾಂಡಲ್ ಮಾಡೋದು ಮನುಷ್ಯನ, ಆದ್ರೂ ಮನುಷ್ಯ ಅದಕ್ಕೆ ಫೀಡ್ ಮಾಡೋದೇನೈತಲ್ಲ, ಎ ಐಗಳೇ ಮುಂದೊಂದು ದಿನ ಪ್ರಪಂಚ ಅನ್ನೋ ಹಂಗೆ ಆಗಬಹುದು. ಸೊ ಎ ಐ ಎಷ್ಟು ಅಕ್ಯುರೇಟ್ ಇರ್ತೈತಲ್ಲ ಅಷ್ಟು ಎಲ್ಲ ಸರಿ ಇರ್ತೈತಿ.